ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಮಾರಿ ಮಸಣೆ ಎಂಬುದೇನು, ಕಂಗಳು ತಪ್ಪಿ ನೋಡಿದಡೆ ಮಾರಿ, ನಾಲಿಗೆ ತಪ್ಪಿ ನುಡಿದಡೆ ಮಾರಿ, ನಮ್ಮ ಕೂಡಲ ಸಂಗಮ ದೇವರ ನೆನಹು ತಪ್ಪಿದಡೆ ಮಾರಿ. ಮಾರಿ ಅಂತಂದ್ರೆ ನಿಮಗೆಲ್ಲ ಗೊತ್ತು, ಕ್ಷುದ್ರ ದೇವತೆ, ಬಲಿಯನ್ನು ಕೇಳ್ತಕ್ಕಂಥದ್ದು. ಅದೇನು ಕೇಳಲ್ಲ, ಈ ಮನುಷ್ಯನೇ ಮಾರಿಯ ರೂಪವನ್ನು ಮಾಡಿ, ದುರ್ಗೆಯ ರೂಪವನ್ನು ಮಾಡಿ, ಮಸಣೆಯ ರೂಪವನ್ನು ಮಾಡಿ ಇಟ್ಟು ತನ್ನ ನಾಲಿಗೆಯ ಚಟವನ್ನು ತೀರಿಸ್ಕೊಳ್ಳೋದಕ್ಕಾಗಿ ಅವುಗಳನ್ನು ತೃಪ್ತಿಪಡಿಸ್ಬೇಕು ಅಂತೇಳಿ ಬಲಿ ಕೊಡೋದಕ್ಕೆ ಶುರು ಮಾಡಿದ. ಆದರೆ ಬಸವಣ್ಣವ್ರು ಹೇಳಿದರು, ಆ ಮಾರಿ ಮಸಣೆ ಅಂತಕ್ಕಂಥವು ಇಲ್ಲಪ್ಪ, ಅದು ನೀನು ಮಾಡಿರೋ ದೇವತೆಗಳು, ಕ್ಷುದ್ರ ದೇವತೆಗಳು, ಕೀಳು ಜನಾಂಗದವ್ರಿಗೋಸ್ಕರ ಅವ್ರ ಪೂಜೆಗೋಸ್ಕರ ಮಾಡಿದಂಥ ದೇವರುಗಳು. ಆದರೆ ನಿನ್ನೊಳಗೆ ಮಾರಿ ಮಸಣೆ ಇದಾವೆ. ಮಾರಿ ಮಸಣೆ ಎಂಬುದೇನೋ, ಕಂಗಳು ತಪ್ಪಿ ನೋಡಿದಡೆ ಮಾರಿ, ನಾಲಿಗೆ ತಪ್ಪಿ ನುಡಿದಡೆ ಮಾರಿ. ಕಣ್ಣುಗಳು ಏನನ್ನ ನೋಡಬೇಕು ಅದನ್ನು ನೋಡಿದ್ರೆ ಯಾರಿಗೇನೂ ಆಗಲ್ಲ, ಯಾರಿಗೇನೂ ತೊಂದರೆ ಇಲ್ಲ. ನೋಡಬಾರದು ನೋಡಿ, ಮಾಡಬಾರದು ಮಾಡಿದ್ರೆ, ಈಗೇನು ನಾಲ್ಗೆ ಉದಾಹರಣೆ ಕೊಡ್ತಿದ್ರಲ್ಲ ಮಾತಾಜಿಯವರು, ಬಹಳ ಅದ್ಭುತವಾದ ಉದಾಹರಣೆ ಅದು. ನಾಲ್ಗೆಗೂ ಹಲ್ಲಿಗೂ ಜಗಳ ಬಂತಂತೆ. ನಾಲ್ಗೆಗೆ ಹೇಳಿದ ಹಲ್ಲುಗಳು, ನಿನ್ನನ್ನ ತುಂಡು ತುಂಡು ಮಾಡ್ಬಿಡ್ತೀವಿ ನಾವು ಮನಸ್ಸು ಮಾಡಿದ್ರೆ, ನಾವು ಕಡಿದ್ರೆ ನಿನ್ನ ಕೆಲಸ ಮುಗೀತು. ಆವಾಗ ನಾಲ್ಗೆ ಹೇಳ್ತು, ಸ್ವಲ್ಪ ತಾಳ್ರಿ, ನಿಮ್ಮನ್ನ ಅಷ್ಟು ಜನರನ್ನು ಒಮ್ಮೆಗೆ ಹೊರಗೆ ಹಾಕಿಸ್ತೀನಿ. ಗೊತ್ತಾಯ್ತಲ್ಲ, ಏನೋ ಈಗ ಸಾವುಕಾರಂಗೇನೋ ಮಾತಾಡಿದ್ರು ಅಂತ ಹೇಳಿದ್ರಲ್ಲ, ಹಂಗೆ ಮಾತಾಡ್ತು, ಹಲ್ಲು ಉದುರಿಸಿದರು. ಅಂದ್ರೆ ಎಲ್ಲವಕ್ಕೂ ಮೋಕ್ಷ ಕೊಟ್ಟರು. ಅಂದ್ರೆ ಇದಕ್ಕೆ ಆವಾಗ ನಾಲಿಗೆ ಮಾರಿ ಆಯ್ತು. ಬಾರದನ್ನು ಮಾತಾಡಿದ್ರೆ, ನುಡಿಬಾರದನ್ನು ನುಡಿದ್ರೆ ಅದೇ ಮಾರಿ, ನಾಲಿಗೆ ಮಾರಿ, ಕಣ್ಣೆ ಮಾರಿ. ಕಡೆಗೆ ಕೂಡಲ ಸಂಗಮ ದೇವರ ನೆನಹು ತಪ್ಪಿದಡೆ ಮಾರಿ. ಅಂದ್ರೆ ಪರಮಾತ್ಮ ನೆನಹು ತಪ್ಪಿ ಏನೋ ನೆನೆಸಲಾರದನ್ನೆಲ್ಲ ನೆನೆಸಿ, ಆವಾಗ ಮನಸ್ಸು ಚಿತ್ತದಲ್ಲಿ ಕಸನೆ ತುಂಬಿಕೊಳ್ಳುತ್ತೆ. ಅದರಂತೆ ನಡ್ಕೊಂಡ್ರೆ ಅವನ ಜೀವನ ಎಲ್ಲ ಮಾರಿನೇ. ಅದಕ್ಕೆ ಹಾಗಾಗಬಾರ್ದು ಅಂತ ಇದ್ರೆ ಪರಮಾತ್ಮನ ಸ್ಮರಣೆ, ಅಡಿಗಡಿಗೆ ನುಡಿ ನುಡಿಗೆ ಪರಮಾತ್ಮನ ಸ್ಮರಣೆಯನ್ನ ಮಾಡೋದನ್ನ ಅಭ್ಯಾಸ ಮಾಡೋದು. ಕೈಯಲ್ಲಿ ಒಳ್ಳೆಯ ಕಾಯಕ, ಮನಸ್ಸಿನಲ್ಲಿ ಪರಮಾತ್ಮನ ಸ್ಮರಣೆ, ತಲೆಯಲ್ಲಿ ಒಂದಿಷ್ಟು ವಿಚಾರಗಳು, ಒಳ್ಳೊಳ್ಳೆ ವಿಚಾರಗಳು, ಇವಿದ್ರೆ ನಮ್ಮ ಜೀವನ ಮಾರಿ ಆಗಲ್ಲ. ಅದರ ಬದಲಾಗಿ ದೈವಿ ಜೀವನವಾಗುತ್ತೆ ಅನ್ನುವಂತಕ್ಕಂಥದ್ದನ್ನ ತಿಳ್ಕೋಬೇಕು. ಅಷ್ಟು ಸಣ್ಣ ವಚನ ಅದು ನೋಡಿದ್ರೆ. ಮಾರಿ ಮಸಣೆ ಎಂಬುದೇನೋ, ಈಗಲೇ ಕಲ್ತ್ಕೊಂಡು ಹೋಗ್ಬಿಡ್ಬೋದು ನೀವು. ಮಾರಿ ಮಸಣೆ ಎಂಬುದೇನೋ, ಕಂಗಳು ತಪ್ಪಿ ನೋಡಿದಡೆ ಮಾರಿ, ನಾಲಿಗೆ ತಪ್ಪಿ ನುಡಿದಡೆ ಮಾರಿ, ನಮ್ಮ ಕೂಡಲ ಸಂಗಮ ದೇವರ ನೆನಹು ತಪ್ಪಿದಡೆ ಮಾರಿ. ಎಷ್ಟು ಸರಳವಾಗಿ, ಎಷ್ಟು ದೊಡ್ಡ ತತ್ವವನ್ನು ಬಸವಣ್ಣವ್ರು ತಿಳಿಸ್ಕೊಡ್ತಾರೆ. ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಶಿವಮಯವಾಗುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.